ನಟ ದರ್ಶನ್ ಗೆಳೆತನವನ್ನ ನೆನೆದಿದ್ದಾರೆ ಮೋಹಕ ತಾರೆ. ಚಿತ್ರರಂಗದಲ್ಲಿ ಹಳೆಯ ದಿನಗಳು ಚೆನ್ನಾಗಿದ್ವು. ದರ್ಶನ್ ಲೈಟ್ ಮ್ಯಾನ್ ಆಗಿ ಬಂದು ಬೆಳೆದವರು. ದರ್ಶನ್ ಜೊತೆ ಸಿನಿಮಾಗಳಲ್ಲಿ ಕೆಲಸ ಮಾಡಿದ್ದೇನೆ. ಜೈಲಲ್ಲಿ ದರ್ಶನ್, ಈ ಕಡೆ ನಟಿ ರಮ್ಯಾ ರಿಯಾಕ್ಷನ್. ದರ್ಶನ್ ಅರೆಸ್ಟ್ ಆದಾಗ ಮಿಶ್ರ ಪ್ರತಿಕ್ರಿಯೆ ಬಂತು. ಜೈಲಿಗೆ ದರ್ಶನ್ ಹೋದಾಗ ಬೇಸರವೂ ಆಯಿತು. ಸಿನಿಮಾ ಇಂಡಸ್ಟ್ರಿಗೆ ಬಂದ ವಿಚಾರ ಹಂಚಿಕೊಂಡಿದ್ರು. ಅವರೇ ಅವರ ಲೈಫ್ ಅನ್ನ ಹಾಳು ಮಾಡಿಕೊಂಡ್ರು ಅಂತ ಹೇಳಿದ್ದಾರೆ. ಜೊತೆಗೆ ಆರೋಪಿ ಪವಿತ್ರ ಗೌಡ ಬಗ್ಗೆಯೂ ಕೂಡ ರಮ್ಯಾ ಬೇಸರವನ್ನು ವ್ಯಕ್ತಪಡಿಸಿದ್ದಾರೆ. ನನಗೆ ನಾನಿವತ್ತು ಜಡ್ಜ್ಮೆಂಟ್ ಕೇಳಿದಾಗ ನನಗೆ ಮಿಕ್ಸ್ ರಿಯಾಕ್ಷನ್ ಇತ್ತು. ಒಂದ್ ಕಡೆ ನನಗೆ ಸ್ವಲ್ಪ ಬೇಜಾರು ಆಯ್ತು, ಯಾಕಂದ್ರೆ ದರ್ಶನ್ ಅವ್ರ ಜೊತೆ ನಾನು ಕೆಲಸ ಮಾಡಿದ್ದೀನಿ, ಅವ್ರಿಗೆ ಗೊತ್ತಿರೋರು. ಸೊ ಎಲ್ಲೋ ಒಂದ್ ಕಡೆ ನಂಗೆ ಬೇಜಾರು ಏನಂದ್ರೆ ಅವ್ರ ಜೀವನ ಅವ್ರು ಹಾಳು ಮಾಡ್ಕೊಂಡ್ರು ಅಂತ. ಯಾಕಂದ್ರೆ ನಾವು ಶೂಟ್ ಮಾಡುವಾಗ ಅವರು ಕೆಲವೊಂದು ಹಂಚ್ಕೊಂಡಿದ್ರು ನನ್ನ ಜೊತೆ, ಅವ್ರು ಹೇಗೆ ಬಂದ್ರು ಸಿನಿಮಾ ಇಂಡಸ್ಟ್ರಿಗೆ, ಹೇಗೆ ಏನು ಅಂತ. ಸೊ ಐ ವಾಸ್ ಆಕ್ಚುಲಿ ವೆರಿ ಪ್ರೌಡ್ ಆಫ್ ಹಿಮ್ ಆ್ಯಂಡ್ ಹಿಸ್ ಜರ್ನಿ. ಏನು ಇಲ್ದೇವರು ಏನೋ ಕಷ್ಟಪಟ್ಟು ಇಂಡಸ್ಟ್ರಿಗೆ ಬಂದು ಲೈಟ್ ಬಾಯ್ ಆಗಿ ಕೆಲಸ ಮಾಡಿ ಇಷ್ಟು ಮಟ್ಟಿಗೆ ಬೆಳೆದಾರಂತೆ ಇನ್ನೂ ಒಂದು ಕಡೆ ಒಂದು ಹೆಮ್ಮೆನೂ ಇತ್ತು. ಬಟ್ ಇತ್ತೀಚೆಗೆ ಅವ್ರದ್ದೇನು ನಡವಳಿಕೆ ಆಗಲಿ ಏನು ಅವ್ರದ್ದು ಇದೆಲ್ಲ ನೋಡಿ ನನಗೆ ಬೇಜಾರಾಯಿತು. ಬಿಕಾಸ್ ಅವ್ರ ಅಕ್ಕಪಕ್ಕ ಯಾರು ಒಳ್ಳೆಯವ್ರು ಇಲ್ವೇನೋ ಏನೋ ಗೊತ್ತಿಲ್ಲ. ಅವ್ರಿಗೆ ಏನೋ ಒಂದು ಒಳ್ಳೆ ರೀತಿನಲ್ಲಿ ಒಳ್ಳೆ ದಾರಿನಲ್ಲಿ ಕರ್ಕೊಂಡು ಹೋಗೋದಕ್ಕೆ ಆ್ಯಂಡ್ ಗುಡ್ ಅಡ್ವೈಸರ್ಸ್ ಇರಲೇಬೇಕು. ಎಸ್ಪೆಷಲಿ ಒಂದು ಮಟ್ಟಕ್ಕೆ ಬೆಳೆದ ಮೇಲೆ ಒಂದು ರೆಸ್ಪಾನ್ಸಿಬಿಲಿಟಿ, ಒಂದು ಜವಾಬ್ದಾರಿ, ಒಬ್ಬ ಸೆಲೆಬ್ರಿಟಿ ಆದಮೇಲೆ ಯು ನೀಡ್ ಟು ಮೇಕ್ ಶೋರ್ ದಟ್ ಯು ಕೀಪ್ ಗುಡ್ ಕಂಪನಿ. ಇನ್ನೊಂದು ಕಡೆ ನನಗೆ ಜಡ್ಜ್ಮೆಂಟ್ ಕೇಳಿದಾಗ ಒಂದು ರಿಲೀಫ್ ಅಂತಲೇ ಹೇಳ್ಬೋದು. ಯಾಕಂದರೆ ಇತ್ತೀಚೆಗೆ ನಾವು ಯಾವ ದಾರಿನಲ್ಲಿ ಹೋಗ್ತಾ ಇದ್ವಿ ಆ್ಯಸ್ ಒಂದು ಸಮಾಜ ಆಗಿ ತುಂಬ ಕೆಟ್ಟ ದಾರಿಯಲ್ಲಿ ಹೋಗ್ತಾ ಇದ್ವಿ ಅಂತ ಅನಿಸ್ತು ನನಗೆ. ಹೆಣ್ಮಕ್ಳು ಸೇಫ್ಟಿ ಆಗಲಿ, ಹೆಣ್ಮಕ್ಳ ಬಗ್ಗೆ ಗೌರವ ಇಲ್ಲದೆ, ನಿಮಗೆ ಗೊತ್ತು ನಾನು ಹೋದ ಸತಿ ಸುಪ್ರೀಂ ಕೋರ್ಟ್ ಅವರ ತೀರ್ಪು ಬಗ್ಗೆ ನಾನು ಮಾತಾಡಿದ್ದಕ್ಕೇನೆ ಎಷ್ಟೋ ಜನ ಟ್ರೋಲ್ಸು ನನಗೆ ಕೆಟ್ಟದಾಗಿ ಎಲ್ಲ ಮೆಸೇಜಸ್ ಎಲ್ಲ ಕಳಿಸಿದ್ರು. ಆ್ಯಂಡ್ ಸೊ ಒಂದು ಕಡೆ ರಿಲೀಫ್ ಅಂದರೆ ನಾವೊಂದು ಸೊಸೈಟಿ ಆಗಿ ನಾವು ಹೇಗಿರಬೇಕು, ಒಂದು ರೂಲ್ಸ್ ಅಂತ ಇರುತ್ತೆ, ಒಂದು ರೆಗ್ಯುಲೇಷನ್ಸ್ ಅಂತ ಇರುತ್ತೆ. ನಾವು ಅದನ್ನ ಫಾಲೋ ಮಾಡಿದ್ರೇ ದೇರ್ ವಿಲ್ ಬಿ ಸಿವಿಲಿಟಿ ಇನ್ ಸೊಸೈಟಿ. ನಾವೇ ನಮ್ಮ ಕೈಲಿ ಕಾನೂನು ತಗೊಂಡ್ರೆ ಈ ಥರ ಕೆಟ್ಟ ಕೆಲಸಗಳಾಗುತ್ತೆ. ಆ್ಯಂಡ್ ಸೊ ಹಾಗಾಗಿ ಒಂದು ರಿಲೀಫು ಅಂದರೆ ಇವಾಗ ಸುಪ್ರೀಂ ಕೋರ್ಟ್ ಅವರು ಪೊಲೀಸ್ ಆಗಲಿ ಮೇಕಿಂಗ್ ಆಬ್ಸರ್ವೇಷನ್ಸ್, taking cognizance of these situations and they giving the right judgment. ಸೊ ಅದರಿಂದ ನಮ್ಮ ಸಮಾಜಕ್ಕೆ ಒಳ್ಳೇದಾಗತ್ತೆ. ಸಮಾಜಕ್ಕೆ ಒಂದು ಒಳ್ಳೆ ಮೆಸೇಜ್ ಹೋಗಿದೆ. ಏನಂದರೆ ನಾವೆಲ್ಲರೂ ಈಕ್ವಲು. ನಾವು ಯಾರೇ ಆಗಿರಲಿ, ದೊಡ್ಡವರಾಗಲಿ ಚಿಕ್ಕವರಾಗಲಿ, ಎಲ್ಲರೂ ಈಕ್ವಲೇನೆ. ಆ್ಯಂಡ್ ನ್ಯಾಯ ಆ್ಯಂಡ್ ಒಂದೊಂದ್ಸತಿ ನಮ್ಗೆ ಅನಿಸ್ಬೋದು ನ್ಯಾಯ ಸಿಗಲ್ಲ, ಕಷ್ಟ, ತುಂಬ ವರ್ಷಗಳು ಕಾಯಬೇಕು ಅಂತ. ಬಟ್ ದಟ್ ಈಸ್ ಜಸ್ಟ್ ದ ಸಿಸ್ಟಮ್ ಆ್ಯಂಡ್ ದಟ್ಸ್ ದ ಪ್ರಾಸೆಸ್. ಬಟ್ ಹಾಗಂತ ನಾವು ನಮ್ಮ ನಂಬಿಕೆ ಏನಿದೆ ಅದನ್ನು ನಾವು ಯಾವತ್ತೂ ಉಳಿಸ್ಕೋಬೇಕು. ಆ್ಯಂಡ್ ವಿ ಹ್ಯಾವ್ ಟು ಬಿಲೀವ್ ದ ಜಸ್ಟಿಸ್ ವಿಲ್ ಬಿ ಸರ್ವ್ಡ್. ಸೊ ಇಟ್ಸ್ ಅ ಮಿಕ್ಸ್ಡ್ ರಿಯಾಕ್ಷನ್ ಫಾರ್ ಮೀ ಟುಡೇ. ಬಟ್ ಇನ್ ದ ಲಾರ್ಜರ್ ಕಾಂಟೆಕ್ಸ್ಟ್ ಆಫ್ ಸೊಸೈಟಿ ಆ್ಯಂಡ್ ಫ್ಯೂಚರ್ ಯೋಚನೆ ಮಾಡಿದರೆ ಐ ಫೀಲ್ ಲೈಕ್ ಇಟ್ ಇಸ್ ಅ ಗುಡ್ ಜಡ್ಜ್ಮೆಂಟ್ ಆ್ಯಂಡ್ ಅಂತ ಹೇಳಕ್ ಇಷ್ಟಪಡ್ತೀನಿ. ನಾನಿವತ್ತು ಜಡ್ಜ್ಮೆಂಟ್ ಕೇಳಿದಾಗ ನನಗೆ ಮಿಕ್ಸ್ ರಿಯಾಕ್ಷನ್ ಇತ್ತು. ಒಂದ್ ಕಡೆ ನನಗೆ ಸ್ವಲ್ಪ ಬೇಜಾರು ಆಯ್ತು, ಯಾಕಂದ್ರೆ ನಟ ದರ್ಶನ್ ಗೆಳೆತನವನ್ನ ನೆನೆದಿದ್ದಾರೆ ಮೋಹಕ ತಾರೆ. ಚಿತ್ರರಂಗದಲ್ಲಿ ಹಳೆಯ ದಿನಗಳು ಚೆನ್ನಾಗಿದ್ವು. ದರ್ಶನ್ ಲೈಟ್ ಮ್ಯಾನ್ ಆಗಿ ಬಂದು ಬೆಳೆದವರು. ದರ್ಶನ್ ಜೊತೆ ಸಿನಿಮಾಗಳಲ್ಲಿ ಕೆಲಸ ಮಾಡಿದ್ದೇನೆ. ಜೈಲಲ್ಲಿ ದರ್ಶನ್, ಈ ಕಡೆ ನಟಿ ರಮ್ಯಾ ರಿಯಾಕ್ಷನ್. ದರ್ಶನ್ ಅರೆಸ್ಟ್ ಆದಾಗ ಮಿಶ್ರ ಪ್ರತಿಕ್ರಿಯೆ ಬಂತು. ಜೈಲಿಗೆ ದರ್ಶನ್ ಹೋದಾಗ ಬೇಸರವೂ ಆಯಿತು. ಸಿನಿಮಾ ಇಂಡಸ್ಟ್ರಿಗೆ ಬಂದ ವಿಚಾರ ಹಂಚಿಕೊಂಡಿದ್ರು. ಅವರೇ ಅವರ ಲೈಫ್ ಅನ್ನ ಹಾಳು ಮಾಡಿಕೊಂಡ್ರು ಅಂತ ಹೇಳಿದ್ದಾರೆ. ಜೊತೆಗೆ ಆರೋಪಿ ಪವಿತ್ರ ಗೌಡ ಬಗ್ಗೆಯೂ ಕೂಡ ರಮ್ಯಾ ಬೇಸರವನ್ನು ವ್ಯಕ್ತಪಡಿಸಿದ್ದಾರೆ. ನಾನಿವತ್ತು ಜಡ್ಜ್ಮೆಂಟ್ ಕೇಳಿದಾಗ ನನಗೆ ಮಿಕ್ಸ್ ರಿಯಾಕ್ಷನ್ ಇತ್ತು. ಒಂದು ಕಡೆ ನನಗೆ ಸ್ವಲ್ಪ ಬೇಜಾರು ಆಯಿತು, ಯಾಕಂದರೆ ದರ್ಶನ್ ಅವ್ರ ಜೊತೆ ನಾನು ಕೆಲಸ ಮಾಡಿದ್ದೀನಿ, ಅವ್ರಿಗೆ ಗೊತ್ತಿರೋರು. ಸೊ ಎಲ್ಲೋ ಒಂದು ಕಡೆ ನಂಗೆ ಬೇಜಾರು ಏನಂದರೆ ಅವ್ರ ಜೀವನ ಅವ್ರು ಹಾಳು ಮಾಡಿಕೊಂಡ್ರು ಅಂತ. ಯಾಕಂದರೆ ನಾವು ಶೂಟ್ ಮಾಡುವಾಗ ಅವರು ಕೆಲವೊಂದು
ಹಂಚ್ಕೊಂಡಿದ್ರು ನನ್ನ ಜೊತೆ ಅವ್ರು ಹೇಗೆ ಬಂದ್ರು ಸಿನಿಮಾ ಇಂಡಸ್ಟ್ರಿಗೆ, ಹೇಗೆ ಏನು ಅಂತ. ಸೊ ಐ ವಾಸ್ ಆಕ್ಚುಲಿ ವೆರಿ ಪ್ರೌಡ್ ಆಫ್ ಹಿಮ್ ಆ್ಯಂಡ್ ಹಿಸ್ ಜರ್ನಿ. ಏನು ಇಲ್ದೇವರು ಏನೋ ಕಷ್ಟಪಟ್ಟು ಇಂಡಸ್ಟ್ರಿಗೆ ಬಂದು ಲೈಟ್ ಬಾಯ್ ಆಗಿ ಕೆಲಸ ಮಾಡಿ ಇಷ್ಟು ಮಟ್ಟಿಗೆ ಬೆಳೆದಾರಂತೆ ಎಲ್ಲೋ ಒಂದು ಕಡೆ ಒಂದು ಹೆಮ್ಮೆನೂ ಇತ್ತು. ಬಟ್ ಇತ್ತೀಚೆಗೆ ಅವ್ರದ್ದೇನು ನಡವಳಿಕೆ ಆಗಲಿ ಏನು ಅವ್ರದ್ದು ಇದೆಲ್ಲ ನೋಡಿ ನನಗೆ ಬೇಜಾರಾಯಿತು. ಬಿಕಾಸ್ ಅವ್ರ ಅಕ್ಕಪಕ್ಕ ಯಾರು ಒಳ್ಳೆಯವ್ರು ಇಲ್ವೇನೋ ಏನೋ ಗೊತ್ತಿಲ್ಲ. ಅವ್ರಿಗೆ ಏನೋ ಒಂದು ಒಳ್ಳೆ ರೀತಿನಲ್ಲಿ ಒಳ್ಳೆ ದಾರಿನಲ್ಲಿ ಕರ್ಕೊಂಡು ಹೋಗೋದಕ್ಕೆ. ಆ್ಯಂಡ್ ಗುಡ್ ಅಡ್ವೈಸರ್ಸ್ ಇರಲೇಬೇಕು. ಎಸ್ಪೆಷಲಿ ಒಂದು ಮಟ್ಟಕ್ಕೆ ಬೆಳೆದ ಮೇಲೆ ಒಂದು ರೆಸ್ಪಾನ್ಸಿಬಿಲಿಟಿ, ಒಂದು ಜವಾಬ್ದಾರಿ, ಒಬ್ಬ ಸೆಲೆಬ್ರಿಟಿ ಆದಮೇಲೆ ಯು ನೀಡ್ ಟು ಮೇಕ್ ಶೋರ್ ದಟ್ ಯು ಕೀಪ್ ಗುಡ್ ಕಂಪನಿ. ಇನ್ನೊಂದು ಕಡೆ ನನಗೆ ಜಡ್ಜ್ಮೆಂಟ್ ಕೇಳಿದಾಗ ಒಂದು ರಿಲೀಫ್ ಅಂತಲೇ ಹೇಳ್ಬೋದು. ಯಾಕಂದರೆ ಇತ್ತೀಚೆಗೆ ನಾವು ಯಾವ ದಾರಿನಲ್ಲಿ ಹೋಗ್ತಾ ಇದ್ವಿ ಆ್ಯಸ್ ಒಂದು ಸಮಾಜ ಆಗಿ ತುಂಬ ಕೆಟ್ಟ ದಾರಿಯಲ್ಲಿ ಹೋಗ್ತಾ ಇದ್ವಿ ಅಂತ ಅನಿಸ್ತು ನನಗೆ. ಹೆಣ್ಮಕ್ಳು ಸೇಫ್ಟಿ ಆಗಲಿ, ಹೆಣ್ಮಕ್ಳ ಬಗ್ಗೆ ಗೌರವ ಇಲ್ಲದೆ, ನಿಮಗೆ ಗೊತ್ತು ನಾನು ಹೋದ ಸತಿ ಸುಪ್ರೀಂ ಕೋರ್ಟ್ ಅವರ ತೀರ್ಪು ಬಗ್ಗೆ ನಾನು ಮಾತಾಡಿದ್ದಕ್ಕೇನೆ ಎಷ್ಟೋ ಜನ ಟ್ರೋಲ್ಸು ನನಗೆ ಕೆಟ್ಟದಾಗಿ ಎಲ್ಲ ಮೆಸೇಜಸ್ ಎಲ್ಲ ಕಳಿಸಿದ್ರು. ಆ್ಯಂಡ್ ಸೊ ಒಂದು ಕಡೆ ರಿಲೀಫ್ ಅಂದರೆ ನಾವೊಂದು ಸೊಸೈಟಿ ಆಗಿ ನಾವು ಹೇಗಿರಬೇಕು, ಒಂದು ರೂಲ್ಸ್ ಅಂತ ಇರುತ್ತೆ, ಒಂದು ರೆಗ್ಯುಲೇಷನ್ಸ್ ಅಂತ ಇರುತ್ತೆ. ನಾವು ಅದನ್ನ ಫಾಲೋ ಮಾಡಿದ್ರೇ ದೇ ವಿಲ್ ಬಿ ಸಿವಿಲಿಟಿ ಇನ್ ಸೊಸೈಟಿ. ನಾವೇ ನಮ್ಮ ಕೈಲಿ ಕಾನೂನು ತೊಗೊಂಡ್ರೆ ಈ ಥರ ಕೆಟ್ಟ ಕೆಲಸಗಳಾಗುತ್ತೆ. ಆ್ಯಂಡ್ ಸೊ ಹಾಗಾಗಿ ಒಂದು ರಿಲೀಫು ಅಂದರೆ ಇವಾಗ ಸುಪ್ರೀಂ ಕೋರ್ಟ್ ಅವರು ಪೊಲೀಸ್ ಆಗಲಿ ಮೇಕಿಂಗ್ ಆಬ್ಸರ್ವೇಷನ್ಸ್, taking cognizance of these situations and they giving the right judgment. ಸೊ ಅದರಿಂದ ನಮ್ಮ ಸಮಾಜಕ್ಕೆ ಒಳ್ಳೇದಾಗುತ್ತೆ. ಸಮಾಜಕ್ಕೆ ಒಂದು ಒಳ್ಳೆ ಮೆಸೇಜ್ ಹೋಗಿದೆ. ಏನಂದರೆ ನಾವೆಲ್ಲರೂ ಈಕ್ವಲು, ನಾವು ಯಾರೇ ಆಗಿರಲಿ, ದೊಡ್ಡವರಾಗಲಿ ಚಿಕ್ಕವರಾಗಲಿ ಎಲ್ಲರೂ ಈಕ್ವಲೇನೆ. ಆ್ಯಂಡ್ ನ್ಯಾಯ. ಆ್ಯಂಡ್ ಒಂದೊಂದ್ಸತಿ ನಮ್ಗೆ ಅನಿಸ್ಬೋದು ನ್ಯಾಯ ಸಿಗಲ್ಲ, ಕಷ್ಟ, ತುಂಬ ವರ್ಷಗಳು ಕಾಯಬೇಕು ಅಂತ. ಬಟ್ ದ್ಯಾಟ್ ಈಸ್ ಜಸ್ಟ್ ದ ಸಿಸ್ಟಮ್ ಆ್ಯಂಡ್ ದ್ಯಾಟ್ಸ್ ದ ಪ್ರಾಸೆಸ್. ಬಟ್ ಹಾಗಂತ ನಾವು ನಮ್ಮ ನಂಬಿಕೆ ಏನಿದೆ ಅದನ್ನು ನಾವು ಯಾವತ್ತೂ ಉಳಿಸ್ಕೋಬೇಕು. ಆ್ಯಂಡ್ ವಿ ಹ್ಯಾವ್ ಟು ಬಿಲೀವ್ ದ ಜಸ್ಟಿಸ್ ವಿಲ್ ಬಿ ಸರ್ವ್ಡ್. ಸೊ ಇಟ್ಸ್ ಅ ಮಿಕ್ಸ್ಡ್ ರಿಯಾಕ್ಷನ್ ಫಾರ್ ಮೀ ಟುಡೇ. ಬಟ್ ಇನ್ ದ ಲಾರ್ಜರ್ ಕಾಂಟೆಕ್ಸ್ಟ್ ಆಫ್ ಸೊಸೈಟಿ ಆ್ಯಂಡ್ ಫ್ಯೂಚರ್ ಯೋಚನೆ ಮಾಡಿದರೆ ಐ ಫೀಲ್ ಲೈಕ್ ಇಟ್ ಇಸ್ ಅ ಗುಡ್ ಜಡ್ಜ್ಮೆಂಟ್ ಆ್ಯಂಡ್ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ನಾನಿವತ್ತು ಜಡ್ಜ್ಮೆಂಟ್ ಕೇಳಿದಾಗ ನನಗೆ ಮಿಕ್ಸ್ಡ್ ರಿಯಾಕ್ಷನ್ ಇತ್ತು. ಒಂದು ಕಡೆ ನನಗೆ ಸ್ವಲ್ಪ ಬೇಜಾರು ಆಯಿತು. ಯಾಕಂದರೆ ನಟ ದರ್ಶನ್ ಗೆಳೆತನವನ್ನ ನೆನೆದಿದ್ದಾರೆ ಮೋಹಕ ತಾರೆ. ಚಿತ್ರರಂಗದಲ್ಲಿ ಹಳೆಯ ದಿನಗಳು ಚೆನ್ನಾಗಿದ್ವು. ದರ್ಶನ್ ಲೈಟ್ ಮ್ಯಾನ್ ಆಗಿ ಬಂದು ಬೆಳೆದವರು. ದರ್ಶನ್ ಜೊತೆ ಸಿನಿಮಾಗಳಲ್ಲಿ ಕೆಲಸ ಮಾಡಿದ್ದೇನೆ. ಜೈಲಲ್ಲಿ ದರ್ಶನ್, ಈ ಕಡೆ ನಟಿ ರಮ್ಯಾ ರಿಯಾಕ್ಷನ್. ದರ್ಶನ್ ಅರೆಸ್ಟ್ ಆದಾಗ